ನಮಸ್ತೆ ಸ್ನೇಹಿತರೆ, ಭಾರತೀಯ ಕ್ರಿಕೆಟ್ನ ಉದಯೋನ್ಮುಖ ತಾರೆ ಶುಭ್ಮನ್ ಗಿಲ್ ಅವರ ಪೂರ್ಣ ಜೀವನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಭಾರತೀಯ ಕ್ರಿಕೆಟ್ನ ಹೊಸ ಪೀಳಿಗೆಯ ಭರವಸೆಯ ಆಟಗಾರ. ಪಂಜಾಬ್ನ ಫಾಜಿಲ್ಕಾ ಜಿಲ್ಲೆಯ ಫಾಜಿಲ್ಕಾ ಗ್ರಾಮದಲ್ಲಿ 1999 ಸೆಪ್ಟೆಂಬರ್ 8ರಂದು ಜನಿಸಿದರು ಶುಭ್ಮನ್ ಗಿಲ್. ಬಾಲ್ಯದಿಂದಲೇ ಕ್ರಿಕೆಟ್ ಬಗ್ಗೆ ಅಸಾಧಾರಣ ಆಸಕ್ತಿಯನ್ನು ಹೊಂದಿದ್ದರು. ಅವರ ತಂದೆ ಲಿಖ್ವಿಂದರ್ ಸಿಂಗ್ ಗಿಲ್ ಶುಭ್ಮನ್ ಅವರ ಪ್ರತಿಭೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಗುರುತಿಸಿ ಅವರ ಕ್ರಿಕೆಟ್ ಕನಸುಗಳಿಗೆ ಬೆಂಬಲವಾಗಿ ನಿಂತರು. ಶುಭ್ಮನ್ ಅವರ ತಂದೆ ಸ್ವಂತ ಕ್ರಿಕೆಟ್ ಆಡಲು ಆಸಕ್ತಿ ಹೊಂದಿದ್ದರು. ವೃತ್ತಿಪರವಾಗಿ ಮುಂದುವರಿಯಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ತಮ್ಮ ಮಗನ ಮೂಲಕ ತಮ್ಮ ಕನಸನ್ನು ನನಸಾಗಿಸಲು ಅವರು ನಿರ್ಧರಿಸಿದ್ದರು. ಶುಭ್ಮನ್ ಅವರ ತಂದೆ ತಮ್ಮ ಮಗನ ತರಬೇತಿಗಾಗಿ ತಮ್ಮ ಗ್ರಾಮದಿಂದ ಮೊಹಾಲಿಗೆ ಸ್ಥಳಾಂತರಗೊಂಡಿಸಿದರು. ಅಲ್ಲಿ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದ ಬಳಿ ಮನೆ ಬಾಡಿಗೆಗೆ ಪಡೆದರು. ಈ ಸ್ಥಳಾಂತರ ಶುಭ್ಮನ್ ಅವರ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಒಂದು ಪ್ರಮುಖ ತಿರುವು ನೀಡಿತು. ಮೊಹಾಲಿಯಲ್ಲಿ ಶುಭ್ಮನ್ ಅವರನ್ನು ತರಬೇತುದಾರರಾದ ರಾಬಿನ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ನೀಡಲಾಯಿತು. ರಾಬಿನ್ ಶರ್ಮಾ ಶುಭ್ಮನ್ ಅವರ ಬ್ಯಾಟಿಂಗ್ ತಂತ್ರ ಮತ್ತು ಮಾನಸಿಕ ದೃಢತೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಶುಭ್ಮನ್ ಅವರ ಆರಂಭಿಕ ಕ್ರಿಕೆಟ್. ಶುಭ್ಮನ್ ತಮ್ಮ ಬಾಲ್ಯದಿಂದಲೇ ಕ್ರಿಕೆಟ್ ಪ್ರೇಮಿಗಳನ್ನು ಆಕರ್ಷಿಸಲು ಪ್ರಾರಂಭಿಸಿದ್ದರು. ಸ್ಥಳೀಯ ಪಂದ್ಯಾವಳಿಯಲ್ಲಿ ಅವರ ಪ್ರದರ್ಶನ ಗಮನ ಸೆಳೆಯಿತು. 11ನೇ ವಯಸ್ಸಿನಲ್ಲಿ ಅವರು ಪಂಜಾಬ್ನ ಜಿಲ್ಲಾ ಮಟ್ಟದ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿದ್ದರು. 2014ರಲ್ಲಿ ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ಪಂಜಾಬ್ ಪರ ಆಡಿದರು ಮತ್ತು ಈ ಪಂದ್ಯಾವಳಿಯೊಂದರಲ್ಲಿ 351 ರನ್ ಗಳಿಸಿ ಎಲ್ಲರ ಗಮನ ಸೆಳೆದಿದ್ದರು. 2016-17ರಲ್ಲಿ ಕೋಚ್ ಬೆಹರ್ ಟ್ರೋಫಿಯಲ್ಲಿ ಪಂಜಾಬ್ ಅಂಡರ್-16 ತಂಡದ ನಾಯಕರಾಗಿದ್ದರು. ಈ ಟೂರ್ನಿಯಲ್ಲಿ ಅವರು 7 ಪಂದ್ಯಗಳಲ್ಲಿ 700ಕ್ಕೂ ಹೆಚ್ಚು ರನ್ ಗಳಿಸಿದ್ದರು. ಇದರಲ್ಲಿ 4 ಶತಕಗಳು ಸೇರಿದ್ದವು. ಅವರ ಈ ಅದ್ಭುತ ಪ್ರದರ್ಶನವು ಅವರಿಗೆ ಭಾರತದ ಅಂಡರ್-19 ತಂಡಕ್ಕೆ ಆಯ್ಕೆಯಾಗಲು ದಾರಿ ಮಾಡಿಕೊಟ್ಟಿತ್ತು. ಅಂಡರ್-19 ವಿಶ್ವಕಪ್ಗೆ ತಯಾರಿ. ಶುಭ್ಮನ್ ಗಿಲ್ ಅವರ ಕ್ರಿಕೆಟ್ ವೃತ್ತಿ ಜೀವನದ ದೊಡ್ಡ ತಿರುವು 2018ರ ಅಂಡರ್-19 ವಿಶ್ವಕಪ್ನಲ್ಲಿ ಬಂದಿತು. ಪೃಥ್ವಿ ಶಾ ನಾಯಕತ್ವದ ಭಾರತೀಯ ಅಂಡರ್-19 ತಂಡದ ಉಪನಾಯಕರಾಗಿದ್ದ ಶುಭ್ಮನ್ ಈ ವಿಶ್ವಕಪ್ನಲ್ಲಿ ಭಾರತ ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರು ಆಡಿದ 6 ಇನ್ನಿಂಗ್ಸ್ನಲ್ಲಿ 372 ರನ್ ಗಳಿಸಿದರು. ಇದರಲ್ಲಿ 3 ಅರ್ಧಶತಕಗಳು ಮತ್ತು 1 ಶತಕ ಸೇರಿತ್ತು. ಅವರು ಟೂರ್ನಿಯಲ್ಲಿ 2ನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದರು ಮತ್ತು ಅವರ ಅದ್ಭುತ ಪ್ರದರ್ಶನಕ್ಕಾಗಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡೆದರು. ಅವರ ಈ ಸಾಧನೆ ಅವರನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಸಿದ್ಧಗೊಳಿಸಿತ್ತು. ಅಂಡರ್-19 ವಿಶ್ವಕಪ್ ನಂತರ ಶುಭ್ಮನ್ ಅವರು ದೇಶೀಯ ಕ್ರಿಕೆಟ್ನಲ್ಲಿ ಪಂಜಾಬ್ ಪರವಾಗಿ ಪ್ರಥಮ ದರ್ಜೆ ಮತ್ತು ಲೀಸ್ಟ್ ಎ ಕ್ರಿಕೆಟ್ ಆಡಲು ಪ್ರಾರಂಭಿಸಿದ್ದರು. ಅವರ ಬ್ಯಾಟಿಂಗ್ ಕೌಶಲ್ಯ ಮತ್ತು ಸ್ಥಿರತೆ ಅವರನ್ನು ಬೇಗನೆ ಭಾರತ ಎ ತಂಡಕ್ಕೆ ಕರೆತಂದಿತು. 2019ರ ಜನವರಿ 31ರಂದು ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದ ಮೂಲಕ ಶುಭ್ಮನ್ ಭಾರತ ತಂಡಕ್ಕೆ ಪದಾರ್ಪಣೆ ಮಾಡಿದ್ದರು. ನಂತರ 2020ರ ಡಿಸೆಂಬರ್ 26ರಂದು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಚೊಚ್ಚಲ ಟೆಸ್ಟ್ ಆಡಿದರು. ಅವರ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೆಲದಲ್ಲಿ ಭರವಸೆಯ ಪ್ರದರ್ಶನ ನೀಡಿ ಭಾರತದ ಐತಿಹಾಸಿಕ ಟೆಸ್ಟ್ ಸರಣಿಯ ವಿಜಯದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಇನ್ನು ಅವರ ಐಪಿಎಲ್ ಜೀವನ. ಶುಭ್ಮನ್ ಗಿಲ್ ಅವರ ಐಪಿಎಲ್ ವೃತ್ತಿ ಜೀವನವು ಅಷ್ಟೇ ಪ್ರಭಾವಶಾಲಿಯಾಗಿದೆ. 2018ರ ಐಪಿಎಲ್ ಹರಾಜಿನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರನ್ನು 1.8 ಕೋಟಿಗೆ ಖರೀದಿಸಿತ್ತು. ಕೆಕೆಆರ್ ಪರ ಅವರು ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಮತ್ತು ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾದರು. 2022ರ ಐಪಿಎಲ್ನಲ್ಲಿ ಮೆಗಾ ಹರಾಜಿನಲ್ಲಿ ಮೊದಲು ಶುಭ್ಮನ್ ಅವರನ್ನು ಹೊಸ ಫ್ರಾಂಚೈಸಿ ಗುಜರಾತ್ ಟೈಟನ್ಸ್ ತಂಡವು 8 ಕೋಟಿಗೆ ತಮ್ಮ ತಂಡಕ್ಕೆ ಸೇರಿಸಿಕೊಂಡಿತು. ಜಿಟಿ ತಂಡದೊಂದಿಗೆ ಶುಭ್ಮನ್ ಅವರು ಐಪಿಎಲ್ ವೃತ್ತಿ ಜೀವನದ ಹೊಸ ಎತ್ತರಕ್ಕೆ ತಲುಪಿತು. 2022ರಲ್ಲಿ ಗುಜರಾತ್ ಟೈಟನ್ಸ್ ಐಪಿಎಲ್ ಪ್ರಶಸ್ತಿಯನ್ನು ಗೆಲ್ಲುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. 2023ರ ಐಪಿಎಲ್ನಲ್ಲಿ ಶುಭ್ಮನ್ ಗಿಲ್ ಅದ್ಭುತ ಪ್ರದರ್ಶನ ನೀಡಿ 890 ರನ್ಗಳೊಂದಿಗೆ ಆರೆಂಜ್ ಕ್ಯಾಪ್ ಗೆದ್ದರು. ಈ ಋತುವಿನಲ್ಲಿ ಅವರು 3 ಶತಕಗಳು ಸಹ ಗಳಿಸಿದ್ದರು. ಇದು ಅವರ ಬ್ಯಾಟಿಂಗ್ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದ್ದವು. ಶುಭ್ಮನ್ ಗಿಲ್ ಒಬ್ಬ ಕ್ಲಾಸಿಕ್ ಆಕರ್ಷಕ ಬಲಗೈ ಬ್ಯಾಟ್ಸ್ಮನ್. ಅವರ ಬ್ಯಾಟಿಂಗ್ ಶೈಲಿ ವಿರಾಟ್ ಕೊಹ್ಲಿ ಮತ್ತು ಸಚಿನ್ ತೆಂಡೂಲ್ಕರ್ ಅವರ ಬ್ಯಾಟಿಂಗ್ ಶೈಲಿಗೆ ಹೋಲುತ್ತದೆ ಎಂದು ಅನೇಕರು ಕ್ರಿಕೆಟ್ ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಶುಭ್ಮನ್ ಅವರು ಟೆಸ್ಟ್, ಏಕದಿನ ಮತ್ತು ಟಿ20 ಎಲ್ಲಾ ಸ್ವರೂಪಗಳಲ್ಲಿಯೂ ಉತ್ತಮವಾಗಿ ಆಡಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ. ಟೆಸ್ಟ್ನಲ್ಲಿ ತಾಳ್ಮೆಯಿಂದ ಬ್ಯಾಟ್ ಮಾಡಬಲ್ಲರು, ಏಕದಿನದಲ್ಲಿ ವೇಗವಾಗಿ ರನ್ ಗಳಿಸಬಲ್ಲರು ಮತ್ತು ಟಿ20ಯಲ್ಲಿ ಸಿಕ್ಸರ್ಗಳನ್ನು ಸಹ ಬಾರಿಸಬಲ್ಲರು. ಶುಭ್ಮನ್ ಅವರು ವೇಗದ ಮತ್ತು ಬೌನ್ಸಿ ಪಿಚ್ಗಳಲ್ಲಿ ವೇಗದ ಬೌಲಿಂಗ್ ಅನ್ನು ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಇದು ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾದಂತಹ ದೇಶಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅವರು ಬ್ಯಾಟಿಂಗ್ನಲ್ಲಿ ಉತ್ತಮ ಸ್ಥಿರತೆಯನ್ನು ಪ್ರದರ್ಶಿಸಿದ್ದಾರೆ. ಇದು ದೀರ್ಘಕಾಲದ ವೃತ್ತಿ ಜೀವನಕ್ಕೆ ಉತ್ತಮ ಸೂಚನೆಯಾಗಿದೆ. ಒತ್ತಡ ಪರಿಸ್ಥಿತಿಯಲ್ಲಿಯೂ ಶಾಂತವಾಗಿ ಮತ್ತು ಸಂಯಮದಿಂದ ಆಡುವ ಅವರ ಸಾಮರ್ಥ್ಯವು ಅವರನ್ನು ವಿಶೇಷಗೊಳಿಸುತ್ತದೆ. ಅವರ ಇಲ್ಲಿಯವರೆಗಿನ ಸಾಧನೆಗಳು ಮತ್ತು ಪ್ರಶಸ್ತಿ. 2018ರ ಅಂಡರ್-19 ವಿಶ್ವಕಪ್ನಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ,
2023ರಲ್ಲಿ IPLನಲ್ಲಿ ಆರೆಂಜ್ ಕ್ಯಾಪ್ ವಿಜೇತ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗಳ ಶತಕಗಳು. ಟೆಸ್ಟ್, ಏಕದಿನ ಮತ್ತು ಟಿ20. ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಗಳಿಸಿದ ಭಾರತದ 5ನೇ ಬ್ಯಾಟ್ಸ್ಮನ್. ನ್ಯೂಜಿಲೆಂಡ್ ವಿರುದ್ಧ 2023ರಲ್ಲಿ ಈ ಶತಕ ಬಂದಿತ್ತು. ಇನ್ನು ಶುಭ್ಮನ್ ಗಿಲ್ 2023ರಲ್ಲಿ ವಿಶ್ವದ ನಂಬರ್ 1 ODI ಬ್ಯಾಟರ್ ಆಗಿ ಹೊರಹೊಮ್ಮಿದ್ದರು. ಕಿರಿಯ ವಯಸ್ಸಿನಲ್ಲಿ ಅಂದರೆ 28 ವರ್ಷ ಈ ಟೆಸ್ಟ್ ಕ್ರಿಕೆಟ್ನಲ್ಲಿ ನಾಯಕರಾಗಿ ಚೊಚ್ಚಲ ಶತಕ ಗಳಿಸಿದ ಭಾರತೀಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಜೂನ್ 2025ರ ಪಂದ್ಯದಲ್ಲಿ 127 ರನ್ ಗಳಿಸಿ ಈ ಸಾಧನೆ ಮಾಡಿದರು. ನಾಯಕರಾಗಿ ಚೊಚ್ಚಲ ಟೆಸ್ಟ್ ಪಂದ್ಯದಲ್ಲಿ ಶತಕ ಬಾರಿಸಿದ 5ನೇ ಭಾರತೀಯ ಕ್ಯಾಪ್ಟನ್ ಆಗಿದ್ದಾರೆ. ವಿಜಯ್ ಹಜಾರೆ, ಸುನಿಲ್ ಗವಾಸ್ಕರ್, ದಿಲೀಪ್ ವೆಂಗಸ್ಕರ್ ಮತ್ತು ವಿರಾಟ್ ಕೊಹ್ಲಿ ನಂತರ ಶುಭ್ಮನ್ ಗಿಲ್. BCCIನಿಂದ ಸತತ 2 ವರ್ಷಗಳ ಕಾಲ 2013-14ರ ಅತ್ಯುತ್ತಮ ಜೂನಿಯರ್ ಕ್ರಿಕೆಟಿಗ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಶುಭ್ಮನ್ ಗಿಲ್ ಒಬ್ಬರು ಭಾರತೀಯ ಕ್ರಿಕೆಟ್ನ ಭವಿಷ್ಯದ ನಾಯಕರಲ್ಲಿ ಒಬ್ಬರು ಎಂದು ಅನೇಕರು ನಂಬುತ್ತಾರೆ. ಅವರ ಯುವ ವಯಸ್ಸು, ಕೌಶಲ್ಯ ಮತ್ತು ಎಲ್ಲ ಸ್ವರೂಪಗಳಲ್ಲಿ ಹೊಂದಾಣಿಕೆಯು ಅವರನ್ನು ಭಾರತೀಯ ಕ್ರಿಕೆಟ್ಗೆ ದೀರ್ಘಕಾಲೀನ ಆಸ್ತಿಯನ್ನಾಗಿ ಮಾಡಿದೆ. ಅವರು ಈಗಾಗಲೇ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಮತ್ತು ಮುಂಬರುವ ವರ್ಷಗಳಲ್ಲಿ ಭಾರತೀಯ ಕ್ರಿಕೆಟ್ಗೆ ಹೆಚ್ಚಿನ ಕೊಡುಗೆ ನೀಡುವ ನಿರೀಕ್ಷೆಯಲ್ಲಿದೆ. ಭಾರತ ತಂಡದಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರಂಥ ದಿಗ್ಗಜರ ಸ್ಥಾನವನ್ನು ತುಂಬಲು ಸಾಮರ್ಥ್ಯ ಶುಭ್ಮನ್ ಗಿಲ್ ಅವರಿಗಿದೆ ಎಂದು ಕ್ರಿಕೆಟ್ ವಿಶ್ಲೇಷಕರು ಅಭಿಪ್ರಾಯಪಟ್ಟುಕೊಂಡಿದ್ದಾರೆ. ಅವರು ನಿರಂತರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಶುಭ್ಮನ್ ಗಿಲ್ ಖಂಡಿತವಾಗಿಯೂ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸುತ್ತಾರೆ. ಕ್ರಿಕೆಟ್ ಹೊರತಾಗಿ ಶುಭ್ಮನ್ ಗಿಲ್ ತಮ್ಮ ವೈಯಕ್ತಿಕ ಜೀವನವನ್ನು ಗೌಪ್ಯವಾಗಿ ಇಟ್ಟುಕೊಂಡಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.